ಸಣ್ಣ ಮಕ್ಕಳು ಕೇಳೋ ಪ್ರಶ್ನೆಗಳು ಕೆಲವೊಮ್ಮೆ ದೊಡ್ಡವರನ್ನ ಪೇಚಿಗೆ ಸಿಲುಕಿಸುತ್ತವೆ. ಈಗ ಬಾಲಕಿಯೊಬ್ಬಳು ಕೇಳಿರೋ ಅಂಥದ್ದೇ ಒಂದು ಪ್ರಶ್ನೆ ಕೇಂದ್ರ ಸರ್ಕಾರವನ್ನೇ ಪೇಚಿಗೆ ಸಿಲುಕಿಸಿದೆ. ಯಾಕೆ ಅನ್ನೋ ಕುತೂಹಲವಾಯ್ತಾ? ಈ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ರಾಷ್ಟ್ರಪಿತ ಯಾರು? ಅರೆರೆ, ಇದೆಂಥ ಪ್ರಶ್ನೆ. ಕೆಜಿ ಕ್ಲಾಸ್ಗೆ ಹೋಗೋ ಮಕ್ಕಳನ್ನ ಕೇಳಿದ್ರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತ ಥಟ್ಟನೆ ಹೇಳಿಬಿಡ್ತಾರೆ. ಇದೆಲ್ಲ ಯಾರಿಗೆ ತಾನೇ ಗೊತ್ತಿಲ್ಲದ ವಿಷಯ ಹೇಳಿ. ಆದ್ರೆ ಇನ್ನೊಂದು ಪ್ರಶ್ನೆ ಇದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅನ್ನೋದಕ್ಕೆ ಆಧಾರ ಏನಿದೆ? ಈ ಪ್ರಶ್ನೆಗೆ ನಿಮ್ಮ ಬಳಿ ಉತ್ತರ ಇದೆಯಾ? ಹಾಗೆ ಸುಮ್ಮನೆ ಇತಿಹಾಸ ಹೇಳೋದಲ್ಲ, ದಾಖಲೆ ಏನಾದ್ರೂ ಇದೆಯಾ? ಜನಸಾಮಾನ್ಯರ ಮಾತು ಬಿಡಿ, ಈ ಪ್ರಶ್ನೆಗೆ ಕೇಂದ್ರ ಸರ್ಕಾರದ ಬಳಿಯೂ ಉತ್ತರವಿಲ್ಲ, ದಾಖಲೆಯೂ ಇಲ್ಲ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಇಂಥದ್ದೊಂದು ಪ್ರಶ್ನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೇಳಿರೋದು 10 ವರ್ಷದ ಬಾಲಕಿ. ಉತ್ತರ ಪ್ರದೇಶ ರಾಜಧಾನಿ ಲಖನೌ ಮೂಲದ ಬಾಲಕಿ RTI ಅರ್ಜಿ ಮೂಲಕ ಇದನ್ನ ಪ್ರಶ್ನಿಸಿದ್ದಾಳೆ. ಮಹಾತ್ಮ ಗಾಂಧಿಯವರೇ ರಾಷ್ಟ್ರಪಿತ ಅನ್ನೋದಕ್ಕೆ ಆಧಾರ ಏನಿದೆ? ಅವರ ಫೋಟೋ ಪ್ರತಿಯನ್ನ ಕೊಡಿ ಅಂತ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಅರ್ಜಿ ಹಾಕಿದ್ದಾಳೆ. ಕಳೆದ ಫೆಬ್ರವರಿ 13ರಂದು ಈ ಅರ್ಜಿ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಬಂದಿತ್ತು. ಈ ಅರ್ಜಿಯನ್ನ ಪ್ರಧಾನಮಂತ್ರಿ ಕಾರ್ಯಾಲಯ ಗೃಹ ಸಚಿವಾಲಯಕ್ಕೆ ಕಳುಹಿಸಿತ್ತು. ಆದ್ರೆ ಗೃಹ ಸಚಿವಾಲಯದ ಬಳಿಯಲ್ಲೂ ಇದಕ್ಕೆ ಉತ್ತರವಿಲ್ಲ. ಹೀಗಾಗಿ ಈ ಅರ್ಜಿ ತಮ್ಮ ವ್ಯಾಪ್ತಿಗೆ ಸೇರಿಲ್ಲ ಅಂತ ತಿಳಿಸಿತ್ತು. ನಂತರ ಇದನ್ನ ಗೃಹ ಇಲಾಖೆ ಪುರಾತತ್ವ ಪತ್ರ ಸಂಗ್ರಹ ಇಲಾಖೆಗೆ ರವಾನಿಸಿತ್ತು. ಪುರಾತತ್ವ ಪತ್ರ ಸಂಗ್ರಹ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿಯ ಬಗ್ಗೆ ಸಾಕಷ್ಟು ದಾಖಲೆಗಳಿವೆ. ಆದ್ರೆ ಅಲ್ಲಿಯೂ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಅನ್ನೋದಕ್ಕೆ ಯಾವುದೇ ದಾಖಲೆ ಲಭ್ಯವಾಗಿಲ್ಲ. ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ, ಆದ್ರೆ ಅದಕ್ಕೆ ಯಾವುದೇ ದಾಖಲೆ ಇಲ್ಲ. ಇದು ಕೇಂದ್ರ ಸರ್ಕಾರಕ್ಕೂ ಸದ್ಯ ಮುಜುಗರ ಉಂಟು ಮಾಡಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.